ಅರಣ್ಯ ಪರ್ವ ಸಂಧಿ 1. ಸೂಚನೆ. ಸಕಲ ರಾಜ್ಯವನುಳಿದಿವರು ಕಾಮ್ಯಕ ಮಹಾವನದೊಳಗೆ ಕೀಚಕ ಕುಲಾಂತಕ ಕೆಡಹಿದನು ಕಿಮ್ಮೀರ ದಾನವನ. ಪಾಂಡವರು ತಮ್ಮ ರಾಜ್ಯವನ್ನು ಬಿಟ್ಟು ಬಂದು ಕಾಮ್ಯಕವನದಲ್ಲಿ ಬೀಡುಬಿಟ್ಟರು. ಭೀಮನು ಕಿಮ್ಮೀರನೆಂಬ ರಾಕ್ಷಸನನ್ನು ಸಂಹಾರ ಮಾಡಿದನು. ಕೇಳು ಜನಮೇ ಜಯಧರಿತ್ರೀಪಾಲ, ಗಂಗಾ ತೀರದಲ್ಲಿ ಭೂಪಾಲಕರು ಗುರು ಭೀಷ್ಮ ವಿದುರಾದ್ಯಖಿಳ ಬಾಂಧವರ. ಬೀಳು ಕೊಟ್ಟರು ಗಜಪುರದ ಜನಜಾಲವನು ಕಳುಹಿದರು, ಗಂಗಾ ಕೂಲದುತ್ತರ ಭಾಗದಲ್ಲಿ ಮಾಡಿದರು ವಿಕ್ರಮವ. ನಿಲ್ಲಿಸೆ ನಿಲ್ಲದೆ ಬಂದರರಸನ ಬಳಿಯ ಲಗ್ಗದ ಮಂಡಲೇಶ್ವರರ್, ಒಲಿದು ಸಾಕಿದ ರಾಜಪುತ್ರರು ಹಲವು ಮನ್ನಣೆಯ. ಬಲು ಭಟರು ಬಾಹತ್ತರ್ ಅದನಿಶ್ಚಲ ನಿಯೋಗಿಗಳ ಶ್ರೀಮೈಗಳ ಗಳೆಯ ವಿಪ್ರಸ್ತೋಮ ಬಂದುದು ಕೋಟಿ ಸಂಖ್ಯೆಯಲ್ಲಿ. ತಿರುಗಿ ಕಂಡನು ಭೂಮಿ ಭಾರದ ನೆರವಿಯನು, ಗಲ್ಲದಲ್ಲಿ ಕರವಿಟ್ಟರಸತೂ ತಲೆದೂಗಿದನು ಸುಯ್ದನು ಬೈದು ದುಷ್ಕೃತವಾ. ಧರಣಿ ಸೇರಿದು ದಹಿತರಿಗೆ ಕರಿ ತುರಗರಥವೆ ಮಗಿಲ್ಲ, ವಿಪಿನದ ಪರಿಭವಣೆಗಿವರೇಕೆ ಬೆಸಗೊಳು ಭೀಮನೇನೆಂದ. ನಿಲ್ಲಿರೈ ದ್ವಿಜನಿಕರ ಕಳುಹಿಸಿಕೊಳ್ಳಿರೈ ಪುರವರ್ಗ ನೇಮವ, ಕೊಳ್ಳಿರೈ ಪರಿವಾರ ಮಕ್ಕಳ ತಂಡ ಮೊದಲಾಗಿ. ಎಲ್ಲಿ ಮೆಳೆ ಮರಗಾಡು ಪಲ್ಲವ ಫುಲ್ಲ ಫಲಪಾನೀಯ ಪೂರಿತ, ಅಲ್ಲಿ ರಾಯನ ಸೆಜ್ಜೆಯರ ಮನೆಯೆಂದನಾ ಭೀಮ. ಅವನಿಪತಿ ಚಿತ್ತವಿಸು ಬಹಳಾರ್ಣವವ ಹೊಗು, ಹಿಮಗಿರಿಯಲಿರು ಭೂವಿವರಗತಿಯಲಿ ಗಮಿಸು ಗಾಹಿಸು ಗಹನ ಗಹ್ವರವಾ. ಎವಗೆ ನೀನೇ ಜೀವ ನೀನೇ, ವಿವಿಧ ಧನಗತಿ ನೀನೆ, ಮತಿ ನೀನವಗಡಿಸಬೇಡ ಕಟ ಕೃಪೆ ಮಾಡೆಂದುದಖಿಳ ಜನ. ಜನಮೇಜಯನೇ ಕೇಳು. ಗಂಗಾ ತೀರದಲ್ಲಿ ಗುರು ಭೀಷ್ಮ ವಿದುರನೇ ಮೊದಲಾದ ಬಾಂಧವರನ್ನು ಪಾಂಡವರು ಬೀಳ್ಕೊಟ್ಟರು. ಹಸ್ತಿನಾಪುರದ ಜನಗಳನ್ನು ಹಿಂದಕ್ಕೆ ಹೋಗುವಂತೆ ಹೇಳಿ ಗಂಗಾ ನದಿಯ ಉತ್ತರ ತೀರದಲ್ಲಿ ಬೀಡು ಬಿಟ್ಟರು. ಪಾಂಡವರು ನೀವು ಹಿಂದಿರುಗಿರಿ ಎಂದು ಹೇಳಿದರೂ ಕೋಟಿ ಸಂಖ್ಯೆಯಲ್ಲಿ ಮಂಡಲೇಶ್ವರರು, ಪ್ರೀತಿಯಿಂದ ಸಲಹಿದ ರಾಜಪುತ್ರರು, ಮನ್ನಣೆಯನ್ನು ಪಡೆದ ವೀರಯೋಧರು, ರಾಜ ಪರಿವಾರದವರ 72 ತರಹದ ಸೇವೆಗಳಲ್ಲಿ ನಿಯೋಜಿತರಾದವರು, ಸನ್ಯಾಸಿಗಳು, ಬ್ರಾಹ್ಮಣರು ಅವರ ಹಿಂದೆಯೇ ಬಂದರು. ಹಿಂದೆ ಬರುತ್ತಿದ್ದ ಅಸಂಖ್ಯಾತ ಜನರನ್ನು ತಿರುಗಿ ನೋಡಿ ಧರ್ಮಜನು ಗಲ್ಲದ ಮೇಲೆ ಕೈಯಿಟ್ಟು ತಲೆದೂಗಿ ತನ್ನ ಪಾಪ ಕರ್ಮವನ್ನು ಹಳಿದುಕೊಂಡು ನೆಟ್ಟುಸಿರು ಬಿಟ್ಟನು. ಭೀಮನನ್ನು ಕರೆದು, ನಮ್ಮ ರಾಜ್ಯವೂ ಸೈನ್ಯವೂ ಶತ್ರುಗಳ ವಶವಾಯಿತು. ನಾವು ಕಾಡಿಗೆ ಬಂದಿದ್ದೇವೆ. ಕಾಡಿನ ತಿರುಗಾಟ ಕಷ್ಟಗಳು ಇವರಿಗೇಕೆ ಎಂದು ಕೇಳು ಎಂದನು. ಭೀಮನು, ಬ್ರಾಹ್ಮಣರೇ ನಿಲ್ಲಿರಿ, ಪುರಜನರೇ ನಮ್ಮಿಂದ ಬೀಳ್ಕೊಡಿ, ಪರಿವಾರದವರೇ ಹಿಂದಿರುಗಲು ಇದೇ ನಮ್ಮ ಆಜ್ಞೆ. ಏಕೆಂದರೆ ಎಲ್ಲಿ ಮೆಳೆಗಳ ಮರಗಳ ಕಾಡಿರುವುದೋ, ಎಲ್ಲಿ ಹೂವು ಹಣ್ಣು ನೀರಿನ ಸಮೃದ್ಧಿದೆಯೋ ಅಲ್ಲಿಯೇ ನಮ್ಮ ಮನೆ ಎಂದು ಹೇಳಿದನು. ಆಗ ಪಾಂಡವರನ್ನು ಹಿಂಬಾಲಿಸುತ್ತಿದ್ದವರು, ರಾಜ ಕೇಳು, ನೀನು ಸಮುದ್ರವನ್ನು ಹೋಗು, ಹಿಮಾಚಲದಲ್ಲಿರು, ಭೂಮಿಯುದ್ದಕ್ಕೂ ತಿರುಗಾಡು, ದಟ್ಟವಾದ ಕಾಡನ್ನು ಹೋಗು, ನಮಗೆ ಹೆದರಿಕೆಯಿಲ್ಲ, ನಮಗೆ ನೀನೇ ಜೀವ, ಗತಿ ಮತಿ, ನಮ್ಮನ್ನು ನಿರಾಕರಿಸಬೇಡ, ನಮ್ಮ ಮೇಲೆ ಕೃಪೆ ತೋರು ಎಂದರು.